ಇವತ್ತು ಬಿಜಾಪುರ ಎಲ್ಲ ಸಂಘಟನೆ ವತಿಯಿಂದ ಏನು ಬಿಜಾಪುರ ಬಂದ ನಾವು ಮಾಡಿದ್ವಿ. ಆದ್ದರಿಂದ ಎಲ್ಲ ಸಂಘಟನೆ ಕೂಡಿ ನಮ್ಗೆ ಕೋಆಪ್ರೇಟ್ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಎಲ್ಲ ಮಾರ್ಕೆಟ್ ಎಲ್ಲ ಸಮಾಜದ ಎಲ್ಲ ಮುಖಂಡರು, ಎಲ್ಲ ವ್ಯಾಪಾರಸ್ಥರು, ಬೀದಿ ವ್ಯಾಪಾರಸ್ಥರು, ಟಾಂಗಾದವರು, ಆಟೋದವರು, ಬಸ್ದವರು ಎಲ್ಲರೂ ಕೂಡಿ ಈ ಬಂದ್ ಕರೆಗೆ ಹೋಗ್ಬಿಟ್ಟು ಎಲ್ಲ ಬಂದಿದ್ದಾರೆ. ಸುಮಾರು ಒಂದು 25-30 ಸಾವಿರ ಜನ ಇವತ್ತು ಸೇರ್ಕಿಸಿ ಇವತ್ತು ಬಂದ್ ಆಚರಣೆ ಮಾಡ್ತಾಯಿದ್ವು. ಮೊನ್ನೆ ಪಾರ್ಲಿಮೆಂಟ್ನಾಗ ಅಮಿತ್ ಶಾ ಏನು ಕಡಿಪಾರ್ ಮನುಷ್ಯ ಆಗಿ ಒಂದು ಅಂಬೇಡ್ಕರ್ ಸಲುವಾಗಿ ಅಸಂವಿಧಾನಿಕವನ್ನು ಮಾತಾಡಿದ್ರಿಂದ ನಮಗೆಲ್ಲ ನೋವಾಗಿದೆ. ಅದರಿಂದ ತಕ್ಷಣದಿಂದ ಅವನಿಗೆ ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಅಮಿತ್ ಶಾಗೆ ಹಟಾವ್ ದೇಶ ಬಚಾವ್ ಅನ್ನುವ ಕೆಲಸ ಇದು ಆಗಬೇಕಾಗಿದೆ. ಎಲ್ಲ ದೇಶಾದ್ಯಂತೆ ಎಲ್ಲ SC ST ಮೈನಾರಿಟಿ ಒಕ್ಕೂಟ ಕೂಡಿ ಎಲ್ಲ ಸಂಘಟನೆಯಿಂದ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಎಲ್ಲಿ ತನಕ BJP ಒಳಗಿಂತ ಗುಂಡಾವರ್ತನೆ ಇರ್ತಾರೆ ಅಲ್ಲಿ ತನಕ ಇಂಥ ಸಮಸ್ಯೆ ಹಾಕೋತ ಹೋಗೋದು. ಯಾವ ಸಂವಿಧಾನ ಬರ್ದಾರ ಸಂವಿಧಾನ ಶಿಲ್ಪಿ ಆದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಥರ ಅವಹೇಳನಕಾರಿ ಮಾತಾಡಿದ್ದಕ್ಕೆ ಭಾಳ ನಮ್ಗೆ ಮನಸ್ಸಿಗೆ ನೋವಾಗಿದೆ. ಆದ್ದರಿಂದ ಇವತ್ತು ನಾವು ಪ್ರತಿಭಟನೆ ಮೂಲಕ ಇವತ್ತೆಲ್ಲ ಮಹಾನಗರ ಪಾಲಿಕೆ ಗೌರವಾನ್ವಿತ ಸದಸ್ಯರು, ಮೇಯರ್ ಅವರು ಎಲ್ಲರೂ ಕೂಡಿ ಇಲ್ಲಿ ಎಲ್ಲ ಲೀಡರ್, ಎಲ್ಲ ಪಕ್ಷದ ಎಲ್ಲ ಲೀಡರ್ ಕೂಡಿ ನಾವು ಅಹಿಂದ ಸಂಘಟನೆದ ಸರ್ನಮಠ ಹತ್ರ ಎಲ್ಲ ಇವತ್ತು ಪ್ರತಿಭಟನೆ ರ್ಯಾಲಿಯನ್ನು ಮಾಡಿದ್ದೀವಿ. ಇದು ನಾವು ಸಿದ್ದೇಶ್ವರ ಇದರಲ್ಲಿಂದ ಗಣಪತಿ ಸರ್ಕಲ್ನಿಂದ ಗಾಂಧಿ ಚೌಕ್ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ತನಕ ಇದು ಮಾರ್ಚ್ ನಡೀತಾ ಇದೆ. ನಾನು ಅಬ್ದುಲ್ ರಜಾಕ್ ಹೊರ್ತಿ ಅಂತ. ಇವತ್ತಿನ ದಿವಸ ಏನು ಒಬ್ಬ ಗಡಿಪಾರಾದಂಥ ವ್ಯಕ್ತಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಅವರ ಬಗ್ಗೆ ಹಗುರವಾಗಿ ಮಾತಾಡಿದಂಥ ವ್ಯಕ್ತಿ ವಿರುದ್ಧ ಎಲ್ಲ ಸಂಘಟನೆಗಳಿಗೂ ಎಲ್ಲ ಬಿಜೆಪಿ ಜನತೆಗಳು ನಾವು ಹೋರಾಟಕ್ಕೆ ಇಳಿದಿದ್ದೇವೆ. ನಿಜವಾಗಲೂ ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳು ಅವ್ರನ್ನ ಸಂಪುಟದಿಂದ ವಜಾ ಮಾಡೋವರೆಗೂ ನಮ್ಮ ಈ ಹೋರಾಟ ಯಾವಾಗಲೂ ನಿರಂತರವಾಗಿ ಇರ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನೀವು ಈ ಜನಸ್ತೋಮನ ನೋಡಿದ್ರಿ, ಏನೇ ಇಲ್ಲ ಅಂದರೆ ಇವತ್ತೊಂದು 25-30 ಸಾವಿರ ಜನ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಈ ಒಂದು ಇದನ್ನು ನೋಡಿ ಅಮಿತ್ ಶಾ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ನಿಮ್ಮ ಮುಖಾಂತರದಲ್ಲಿ ಅವ್ರಿಗೆ ನಾನು ಒತ್ತಾಯ ಮಾಡ್ತಿದ್ದೀನಿ. ದಿನೇಶ್ ಹಳ್ಳಿ, ಡೆಪ್ಯೂಟಿ ಮೇಯರ್, ಬಿಜಾಪುर। अस्सलाम वालेकुम, नमस्ते, जय भीम जय मीम। जो कुछ दिन पहले जो अमित शाह हमारे डॉक्टर बाबा साहब अम्बेडकर के जो अम्बेडकर की जो तौहीन करे संसद के अंदर, एक बार अमित शाह क्या करे जो है एक मजाक बना को रखे बाबा साहब अम्बेडकर के नाम को। मैं ये जो मंत्री हैं इनको बोलना चाहता हूँ, ये जो मिनिस्टर हैं इन्हों सबसे पहले तड़ीपार हैं, इन्हों जो चुन को वहां तक जो गए ना, ये डॉक्टर बाबा साहब अम्बेडकर के सदका समझो क्या भी समझो, ये संविधान की वजह से जो है इन्हों वहां तक गए सो हैं। ये संविधान को आज जो लोग नहीं मान रहे हैं, इनको मैं कहना चाहता हूँ, संविधान है बोल को हिंदुस्तान में अमन, सुकून, मोहब्बत, भाईचारा सब कुछ है। संविधान नहीं रहता था तो किसके घरों को बोल्डे जाना चलते रहते थे, बहुत सा जुल्म सितम बहुत होते रहता था। आज जो कुछ भी अमन, सुकून, मोहब्बत, भाईचारा है ये संविधान की वजह से है। संविधान को ये जो बीजेपी के लोग जो खिलौना बना कर रखे हैं, ये इनको मैं कहना चाहता हूँ, ये जो डॉक्टर बाबा साहब अम्बेडकर का मजाक बनाने वाले जो लोग हैं, सबसे पहले इन्हों खिलौने हैं हिंदुस्तान में, इन्हों सबसे पहले सबसे बड़े खिलौने हैं। जब तक डॉक्टर बाबा साहब अम्बेडकर का नाम है तब तक हिंदुस्तान में अमन, सुकून, भाईचारा है। ये सिद्धेश्वर गुड़ी से होते हुए गांधी चौक से बसवेश्वर सर्कल से अम्बेडकर सर्कल तक जा रहे हैं। मेरा नाम जुबेर दफेदार, वार्ड नंबर 28, सोशल वर्कर।